ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇಂದಿನ ಭಾಗದಲ್ಲಿ ಮಹಾಕುಂಭಮೇಳದ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಗಳು. ಮೊದಲನೆಯದು, ಮಹಾಕುಂಭಮೇಳದಲ್ಲಿ ಕುಂಭ ಪದದ ಅರ್ಥ ಏನು? ಮಡಿಕೆ. ಭಾರತದ ಯಾವ 4 ನಗರಗಳು ಮಹಾಕುಂಭಮೇಳವನ್ನು ಆಯೋಜಿಸುತ್ತದೆ? ಹರಿದ್ವಾರ, ಅಲಹಾಬಾದ್, ನಾಸಿಕ್ ಮತ್ತು ಉಜ್ಜಯಿನಿ. ಅಲಹಾಬಾದ್ ಕುಂಭಮೇಳವು ಯಾವ ನದಿಗಳ ಸಂಗಮದಲ್ಲಿ ನಡೆಯುತ್ತದೆ? ತ್ರಿವೇಣಿ ಸಂಗಮ. ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳನ್ನು ಒಳಗೊಂಡಿದೆ. ಮಹಾಕುಂಭಮೇಳದಲ್ಲಿನ ಧಾರ್ಮಿಕ ಸ್ನಾನವನ್ನು ಏನೆಂದು ಕರೆಯುತ್ತಾರೆ? ಶಾಹಿ ಸ್ನಾನ. ಎರಡು 2025ರಲ್ಲಿ ಮಹಾಕುಂಭಮೇಳ ಎಲ್ಲಿ ನಡೆಯುತ್ತಿದೆ? ಪ್ರಯಾಗರಾಜ್. ಎರಡು 2025ರ ಕುಂಭಮೇಳ ಎಷ್ಟರವರೆಗೆ ನಡೆಯುವುದು? ಜನವರಿ 13ರಿಂದ ಫೆಬ್ರವರಿ 26, 2025ರವರೆಗೆ. 2025ರ ಮಹಾಕುಂಭಮೇಳ ನಡೆಯುವ ಪ್ರಯಾಗರಾಜ್ ಯಾವ ರಾಜ್ಯದಲ್ಲಿದೆ? ಉತ್ತರ ಪ್ರದೇಶ್. ಮಹಾಕುಂಭಮೇಳ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ? 144 ವರ್ಷಗಳು. ಕುಂಭಮೇಳವನ್ನು ಯುನೆಸ್ಕೋ ಯಾವ ವರ್ಷ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಎಂದು ಘೋಷಿಸಿದೆ? 2017. ಎಷ್ಟು ವರ್ಷಗಳಿಗೊಮ್ಮೆ ಪೂರ್ಣ ಕುಂಭಮೇಳವು ನಡೆಯುತ್ತದೆ? 12 ವರ್ಷಗಳಿಗೊಮ್ಮೆ. ಅರ್ಧ ಕುಂಭಮೇಳ ಎಷ್ಟು ವರ್ಷಕ್ಕೊಮ್ಮೆ ನಡೆಯುತ್ತದೆ? 6 ವರ್ಷಗಳಿಗೊಮ್ಮೆ ನಡೆಯುವುದು. ಎಷ್ಟು ದಿನ ಮಹಾಕುಂಭಮೇಳ ನಡೆಯುತ್ತದೆ? 45 ದಿವಸ. ಶಾಹಿ ಸ್ನಾನದ ಮೊದಲ ದಿನಾಂಕ ಯಾವುದು? 13 ಜನವರಿ 2025. 2025ರ ಕುಂಭಮೇಳಕ್ಕೆ ಎಷ್ಟು ಜನರು ಬರುವ ನಿರೀಕ್ಷೆ ಇದೆ? 40 ಕೋಟಿ. ಇಂದಿನ ವಿಡಿಯೋ ನಿಮಗೆ ಉಪಯುಕ್ತ ಎನಿಸಿದಲ್ಲಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ. ಪ್ರತಿದಿನದ ವಿಡಿಯೋವನ್ನು ತಪ್ಪದೇ ವೀಕ್ಷಿಸಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.